ಚಿನ್ನಯ್ಯ ಮಾಸ್ಕ್ ಹಾಕೊಂಡ್ಬಂದ್ರು ಗವರ್ಮೆಂಟ್ ಸರಿ ಹೋಗ್ಬೇಕಂತೆ. ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವ್ರು ಏನೋ ಮಾತಾಡಿದ್ರು ಗವರ್ಮೆಂಟ್ ಸರಿ ಹೋಗ್ಬೇಕಂತೆ. ಇದು ಜಯಂತ್ ಮಗನ ಮಾತು. ಜಯಂತ್ ಮಗ ಮಾಸ್ಕ್ ಮ್ಯಾನ್ ವಿರುದ್ಧ ಗರಂ ಆಗಿರುವಂತದ್ದು, ವಾಗ್ದಾಳಿ ನಡೆಸಿರುವಂತದ್ದು. ಇದು ಯಾಕೋ ಜಯಂತ್ ವರ್ಸಸ್ ಜಯಂತ್ ಮಗ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಯಂತ್ ಮಾಸ್ಕ್ ಮ್ಯಾನ್ ಪರವಾಗಿ ಮಾತಾಡೋ ರೀತಿಯಲ್ಲಿ ಮಾತಾಡೋದು. ಈಗ ಜಯಂತ್ ಮಗ ನೇರ ಮಾಸ್ಕ್ ಮ್ಯಾನ್ ವಿರುದ್ಧ ಈತ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ, ಈತ ಉಲ್ಟಾ ಹೊಡೆದಿದ್ದಾನೆ ಅಂತ ನೇರವಾಗಿ ಮಾಸ್ಕ್ ಮ್ಯಾನ್ ವಿರುದ್ಧ ಗರಂ ಆಗಿರೋದು. ಇದು ಏನನ್ನ ಸೂಚಿಸುತ್ತೆ? ಇವರಲ್ಲೇ ಸಾಮ್ಯತೆ ಇಲ್ಲ. ಇವರೇ ವಿಚಿತ್ರವಾಗಿ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮನೆಯಲ್ಲಿರುವಂತ ಎಲ್ಲರೂ. ಫೈನ್, ಇದ್ರ ಬಗ್ಗೆ ಮತ್ತೆ ನಾವು ಗಮನಿಸೋಣ. ಹಳ್ಳಿ ಮನೆಯಲ್ಲಿ ಬುರುಡೆ ಗ್ಯಾಂಗ್ ಮಸಲತ್ತನ್ನ ಮಾಡಿತ್ತು. ನಿನ್ನೆ ಉಜಿರೆ ಹೋಟೆಲ್ ಅಲ್ಲಿ ಎಸ್ಐಟಿ ಸ್ಥಳ ಮಹಾಜರು ಮಾಡಿದ್ರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ವಾಪಸ್ ಆದ್ರು. ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಾಪಸ್ ಕರೆ ತಂದ್ರು. ಹಳ್ಳಿ ಮನೆ ಹೋಟೆಲಲ್ಲಿ 2 ಗಂಟೆ ಸ್ಥಳ ಮಹಾಜರು ಮಾಡಿದ್ದಾರೆ. ಕಾರಣ, ಈ ಬುರುಡೆ ಗ್ಯಾಂಗ್ ಅಲ್ಲಿಯೂ ಕೂಡ ಹೋಗಿ ಮಸಲತ್ತನ್ನ ಮಾಡಿತ್ತು ಅನ್ನುವಂತ ವಿಚಾರ. ಈಗ ಚಿನ್ನಯ್ಯ ಎಸ್ಐಟಿ ಮುಂದೆ ಎಲ್ಲವನ್ನ ಹೇಳ್ತಾ ಇದ್ದಾನೆ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಹೀಗೆ ಹಾಗೆ ಅಂತ ಎಲ್ಲವನ್ನೂ ಹೇಳಿರೋದ್ರಿಂದ ಆತ ಯಾವ್ಯಾವ ಸ್ಥಳಗಳನ್ನ ಹೇಳ್ತಾನೋ ಅಲ್ಲಿ ಎಲ್ಲಾ ಕಡೆ ಸ್ಥಳ ಮಹಾಜರು ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು. ಸೊ ಹಳ್ಳಿ ಮನೆಯನ್ನು ಹೋಟೆಲ್ ಅಲ್ಲಿ ಇವರು ಮಸಲತ್ತು ಮಾಡೋದಕ್ಕೆ ಎಲ್ಲರೂ ಸೇರಿದ್ರು ಅಂತ ಹೇಳಿರಬಹುದು. ಹಿಂಗಾಗಿ ಆ ಹಳ್ಳಿ ಮನೆ ಹೋಟೆಲ್ ಅಲ್ಲಿ 2 ಗಂಟೆಗಳ ಕಾಲ ಸ್ಥಳ ಮಹಾಜರು ಮಾಡಿದ್ದಾರೆ. ನಿನ್ನೆ ಸ್ಥಳ ಮಹಾಜರು ಮಾಡಿ ವಾಪಸ್ ಆತನನ್ನ ಮತ್ತೆ ಎಸ್ಐಟಿ ಕಚೇರಿ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೇ ಮಾಸ್ಕ್ ಮ್ಯಾನ್ ಹಳ್ಳಿ ಮನೆ ಹೋಟೆಲ್ ಅನ್ನ ತೋರಿಸಿದ್ದಾನೆ. ಅಲ್ಲಿ 2 ಗಂಟೆಗಳ ಕಾಲ ಸ್ಥಳ ಮಹಾಜರು ಎಸ್ಐಟಿ ಅಧಿಕಾರಿಗಳಿಂದ ಆಗಿದೆ. ಆರಂಭದಲ್ಲಿ ಹೋಟೆಲ್ ಅಲ್ಲಿದ್ದ ಈ ಸಿಎನ್ ಚಿನ್ನಯ್ಯ, ತಿಮ್ಮರೋಡಿ ಮನೆಯ ಹತ್ತಿರನೇ ಇರುವಂತದ್ದು ಈ ಹಳ್ಳಿ ಮನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಎಲ್ಲೆಲ್ಲೋ ಹೋಗ್ತಾ ಇದೆ ನಾವು ಗಮನಿಸ್ತಾ ಇರೋದು. ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ, ಮಾಸ್ಕ್ ಮ್ಯಾನ್ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಆತ ಯಾವ್ಯಾವ ಸ್ಥಳಗಳನ್ನ ಹೇಳ್ತಾ ಇದ್ದಾನೋ ಅಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ. ಈ ಮಸಲತ್ತು ಮಾಡೋದಕ್ಕೆ ಹಳ್ಳಿ ಮನೆಯಲ್ಲಿ ಇವರು ವೇದಿಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆತ ಹೋಟೆಲಲ್ಲೂ ಕೂಡ ಇದ್ದ ಅನ್ನುವಂತ ವಿಚಾರವೂ ಗೊತ್ತಾಗಿದೆ. ಈಗ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ನೋಡಿ ಶ್ರೀಪಾದ್, ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು, ಇಷ್ಟು ದಿನ ಈ ಒಂದು ಚಿನ್ನಯ್ಯನ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದ್ದಂತ ಹೆಸರುಗಳು ಅಂತಂದ್ರೆ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಲೋಕನಾಥ್ ಮಟ್ಟಣ್ಣವರ್ ಜೊತೆಗೆ ಜಯಂತ್. ಈ 3 ಜನರ ಹೆಸರು ಪ್ರತಿ ಬಾರಿಯೂ ಕೂಡ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಈತನ ಜೊತೆಲಿ ಇವರು 3 ಜನ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಈತನ ಜಯಂತ್ಗೆ ಅವರು ವಾಸ್ತವ್ಯ ಹೂಡೋದಕ್ಕೆ ಮನೆಯನ್ನ ಬಿಟ್ಕೊಟ್ಟಿದ್ದು ಅದೆಲ್ಲವೂ ಕೂಡ ಚರ್ಚೆಗಳಾಗ್ತದೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಿನ್ನೆ ವಿಠಲ್ ಗೌಡ ಹೆಸರು ಕೇಳಿ ಬರುತ್ತೆ. ವಿಠಲ್ ಗೌಡ ಯಾರು ಅಂತಂದ್ರೆ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರ ಸಹೋದರ, ಅಂದ್ರೆ ಸೌಜನ್ಯಾಳ ಮಾವ ವಿಠಲ್ ಗೌಡನ ಹೆಸರು ಕೇಳಿ ಬಂದಿರುವಂತದ್ದು. ಯಾವ ರೀತಿಯಾಗಿ ಅನ್ನೋದಾದ್ರೆ, ನಿನ್ನೆ ಎಸ್ಐಟಿ ಕಚೇರಿಯಿಂದ ಚಿನ್ನಯ್ಯನನ್ನ 7 ಗಂಟೆ ಸುಮಾರಿಗೆ ಕರ್ಕೊಂಡು ಹೊಡ್ತಾರೆ. ಉಜಿರೆಯಲ್ಲಿರುವಂತಹ ಹಳ್ಳಿ ಮನೆ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸುಮಾರು 2 ಗಂಟೆ ಕಾಲ ಒಂದು ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಶ್ರೀಪಾದ್. ಅಲ್ಲಿ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು ಅನ್ನೋದಾದ್ರೆ, 6 ತಿಂಗಳ ಹಿಂದೆ ಅಂದ್ರೆ ಮಹೇಶ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಈತನನ್ನ ಚಿನ್ನಯ್ಯನನ್ನ ಇಲ್ಲಿಗೆ ಉಜ್ರೆಗೆ ಕರೆಸಿಕೊಂಡು ಉಜ್ರೆಯಲ್ಲಿರುವಂತಹ ಹಳ್ಳಿ ಮನೆಯಲ್ಲಿ ಒಂದು ರೂಮನ್ನ ಬುಕ್ ಮಾಡಿ ಆ ರೂಮಲ್ಲಿ ಇರಿಸಲಾಗಿತ್ತು. ಆ ರೂಮಲ್ಲಿ 1 ದಿನ ಕಾಲ ಚಿನ್ನಯ್ಯ ಇದ್ದ. ಆ ಸಂದರ್ಭದಲ್ಲಿ ವಿಠಲ್ ಗೌಡ, ಜಯಂತ್ ಮತ್ತೆ ಗಿರೀಶ್ ಮಟ್ಟಣ್ಣವ್ರು ಇವರು 3 ಜನ ಬಂದು ಚಿನ್ನಯ್ಯನ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸೋದು. ಯಾವ ರೀತಿಯಾದಂತಹ ಮಾತುಕತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 1 ದಿನ ತಂಗಿದ್ದು, ಇಲ್ಲಿ 1 ದಿನ ಚರ್ಚೆಯನ್ನ ಮಾಡಿ ಆ ಬಳಿಕ ಚಿನ್ನಯ್ಯ
ತಿಮ್ಮರೋಡಿ ಅವರ ಮನೆಗೆ ಹೋಗ್ತಾನೆ, ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಅನ್ನೋದು ಈಗ ಎಸ್ಐಟಿಗೆ ಸಿಕ್ಕಿರುವಂತಹ ಮಾಹಿತಿ. ಇದು ಖುದ್ದು ಚಿನ್ನಯನೇ ಕೊಟ್ಟಿರುವಂತಹ ಮಾಹಿತಿಯನ್ನ ಹಿನ್ನೆಲೆಯಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಯಾವ ರೂಮ್ ಅಲ್ಲಿದ್ರು, ಯಾವ ರೂಮ್ ನಲ್ಲಿ ಎಷ್ಟೊತ್ತು ಯಾರೆಲ್ಲ ಬಂದಿದ್ರು, ಯಾವ ಸಮಯದಲ್ಲಿ ಬಂದಿದ್ರು, ಇದೆಲ್ಲದರ ಬಗ್ಗೆ ಸ್ಥಳ ಮಹಾಜರನ್ನ ಮಾಡಿ ಸುಮಾರು 9 ಗಂಟೆ 15 ನಿಮಿಷಕ್ಕೆ ಆ ಒಂದು ತನಿಖೆಯನ್ನ ಮಹಾಜರ ಪ್ರಕ್ರಿಯೆಯನ್ನ ಮುಗಿಸಿ ವಾಪಸ್ ಎಸ್ಐಟಿ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಆ ಒಂದು ಹೋಟೆಲ್ ನಲ್ಲಿರುವಂತಹ ಸಿಸಿಟಿವಿ ಡಿವಿಆರ್ ಅನ್ನ ಸೀಸ್ ಮಾಡ್ತಾರಾ ಅಂತೇಳಿ ಒಂದಷ್ಟು ಕುತೂಹಲ ಇತ್ತು. ಆದ್ರೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಸೀಸ್ ಮಾಡಿಲ್ಲ. ಆದ್ರೆ ಅಲ್ಲಿ ಆತನ ರೂಮ್ ಅಲ್ಲಿ ಇದ್ದ ಅಂತ ಹೇಳಿದಾತಲ್ಲ, ಆ ಒಂದು ಜಾಗದಲ್ಲಿ ಮಾತ್ರ ಸ್ಥಳ ಮಹಾಜರನ್ನ ಮಾಡಿ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಆತನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರಾ ಅಥವಾ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮುಗಿಸ್ತಾರಾ ಅನ್ನೋದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಷ್ಟು ದಿನ ಜಯಂತ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ ಅವರ ಹೆಸರು ಜೊತೆಲಿ ಈಗ ವಿಠಲ್ ಗೌಡನ ಹೆಸರು ಕೂಡ ತಳಕಾಕೊಂಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗೆ. ಚಿನ್ನಯ್ಯ ಮಾಸ್ಕ್ ಹಾಕೊಂಡ್ಬಂದ್ರು, ಗವರ್ಮೆಂಟ್ ಸರಿ ಹೋಗ್ಬೇಕಂತೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣ ಅವ್ರು ಏನೋ ಮಾತಾಡಿದ್ರು, ಗವರ್ಮೆಂಟ್ ಸರಿ ಹೋಗ್ಬೇಕಂತೆ. ಇದು ಜಯಂತ್ ಮಗನ ಮಾತು. ಜಯಂತ್ ಮಗ ಮಾಸ್ಕ್ ಮ್ಯಾನ್ ವಿರುದ್ಧ ಗರಂ ಆಗಿರುವಂತದ್ದು, ವಾಗ್ದಾಳಿ ನಡೆಸಿರುವಂತದ್ದು. ಇದು ಯಾಕೋ ಜಯಂತ್ ವರ್ಸಸ್ ಜಯಂತ್ ಮಗ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಯಂತ್ ಮಾಸ್ಕ್ ಮ್ಯಾನ್ ಪರವಾಗಿ ಮಾತಾಡೋ ರೀತಿಯಲ್ಲಿ ಮಾತಾಡೋದು. ಈಗ ಜಯಂತ್ ಮಗ ನೇರ ಮಾಸ್ಕ್ ಮ್ಯಾನ್ ವಿರುದ್ಧ ಈತ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ, ಈತ ಉಲ್ಟಾ ಹೊಡೆದಿದ್ದಾನೆ ಅಂತ ನೇರವಾಗಿ ಮಾಸ್ಕ್ ಮ್ಯಾನ್ ವಿರುದ್ಧ ಗರಂ ಆಗಿರೋದು. ಇದು ಏನನ್ನ ಸೂಚಿಸುತ್ತೆ? ಇವರಲ್ಲೇ ಸಾಮ್ಯತೆ ಇಲ್ಲ. ಇವರೇ ವಿಚಿತ್ರವಾಗಿ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮನೆಯಲ್ಲಿರುವಂತಹ ಎಲ್ಲರೂ. ಫೈನ್, ಇದ್ರ ಬಗ್ಗೆ ಮತ್ತೆ ನಾವು ಗಮನಿಸೋಣ. ಹಳ್ಳಿ ಮನೆಯಲ್ಲಿ ಬುರುಡೆ ಗ್ಯಾಂಗ್ ಮಸಲತ್ತನ್ನ ಮಾಡಿತ್ತು. ನಿನ್ನೆ ಉಜಿರೆ ಹೋಟೆಲ್ ಅಲ್ಲಿ ಎಸ್ಐಟಿ ಸ್ಥಳ ಮಹಾಜರು ಮಾಡಿತು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ವಾಪಸ್ ಆದ್ರು. ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಾಪಸ್ ಕರೆ ತಂದ್ರು. ಹಳ್ಳಿ ಮನೆ ಹೋಟೆಲಲ್ಲಿ 2 ಗಂಟೆ ಸ್ಥಳ ಮಹಾಜರು ಮಾಡಿದ್ದಾರೆ. ಕಾರಣ ಈ ಬುರುಡೆ ಗ್ಯಾಂಗ್ ಅಲ್ಲಿಯೂ ಕೂಡ ಹೋಗಿ ಮಸಲತ್ತನ್ನ ಮಾಡಿತ್ತು ಅನ್ನುವಂತ ವಿಚಾರ. ಈಗ ಚಿನ್ನಯ್ಯ ಎಸ್ಐಟಿ ಮುಂದೆ ಎಲ್ಲವನ್ನ ಹೇಳ್ತಾ ಇದ್ದಾನೆ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಹೀಗೆ ಹಾಗೆ ಅಂತ ಎಲ್ಲವನ್ನೂ ಹೇಳಿರೋದ್ರಿಂದ ಆತ ಯಾವ್ಯಾವ ಸ್ಥಳಗಳನ್ನ ಹೇಳ್ತಾನೋ ಅಲ್ಲಿ ಎಲ್ಲಾ ಕಡೆ ಸ್ಥಳ ಮಹಾಜರು ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು. ಸೊ ಹಳ್ಳಿ ಮನೆಯನ್ನು ಹೋಟೆಲ್ ಅಲ್ಲಿ ಇವರು ಮಸಲತ್ತು ಮಾಡೋದಕ್ಕೆ ಎಲ್ಲರೂ ಸೇರಿದ್ರು ಅಂತ ಹೇಳಿರಬಹುದು. ಹಿಂಗಾಗಿ ಆ ಹಳ್ಳಿ ಮನೆ ಹೋಟೆಲ್ ಅಲ್ಲಿ 2 ಗಂಟೆಗಳ ಕಾಲ ಸ್ಥಳ ಮಹಾಜರು ಮಾಡಿದ್ದಾರೆ. ನಿನ್ನೆ ಸ್ಥಳ ಮಹಾಜರು ಮಾಡಿ ವಾಪಸ್ ಆತನನ್ನ ಮತ್ತೆ ಎಸ್ಐಟಿ ಕಚೇರಿ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಮಾಸ್ಕ್ ಮ್ಯಾನ್ ಹಳ್ಳಿ ಮನೆ ಹೋಟೆಲ್ ಅನ್ನ ತೋರಿಸಿದ್ದಾನೆ. ಅಲ್ಲಿ 2 ಗಂಟೆಗಳ ಕಾಲ ಸ್ಥಳ ಮಹಾಜರು ಎಸ್ಐಟಿ ಅಧಿಕಾರಿಗಳಿಂದ ಆಗಿದೆ. ಆರಂಭದಲ್ಲಿ ಹೋಟೆಲ್ ಅಲ್ಲಿದ್ದ ಈ ಸಿಎನ್ ಚಿನ್ನಯ್ಯ, ತಿಮ್ಮರೋಡಿ ಮನೆಯ ಹತ್ತಿರಾನೇ ಇರುವಂತದ್ದು ಈ ಹಳ್ಳಿ ಮನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಎಲ್ಲೆಲ್ಲೋ ಹೋಗ್ತಾ ಇದೆ ನಾವು ಗಮನಿಸ್ತಾ ಇರೋದು. ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ, ಮಾಸ್ಕ್ ಮ್ಯಾನ್ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಆತ ಯಾವ್ಯಾವ ಸ್ಥಳಗಳನ್ನ ಹೇಳ್ತಾ ಇದ್ದಾನೋ ಅಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ. ಈ ಮಸಲತ್ತು ಮಾಡೋದಕ್ಕೆ ಹಳ್ಳಿ ಮನೆಯಲ್ಲಿ ಇವರು ವೇದಿಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆತ ಹೋಟೆಲ್ ಅಲ್ಲೂ ಕೂಡ ಇದ್ದ ಅನ್ನುವಂತ ವಿಚಾರವೂ ಗೊತ್ತಾಗಿದೆ. ಈಗ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ನೋಡಿ ಶ್ರೀಪಾದ್, ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು, ಇಷ್ಟು ದಿನ ಈ ಒಂದು ಚಿನ್ನಯ್ಯನ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದ್ದಂತ ಹೆಸರುಗಳು ಅಂತಂದ್ರೆ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಲೋಕನಾಥ್ ಮಟ್ಟಣ್ಣವರ್ ಜೊತೆಗೆ ಜಯಂತ್. ಈ 3 ಜನರ ಹೆಸರು ಪ್ರತಿ ಬಾರಿಯೂ ಕೂಡ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಈತನ ಜೊತೆಲಿ ಇವರು 3 ಜನ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಈತನ ಜಯಂತ್ಗೆ ಅವರು ವಾಸ್ತವ್ಯ ಹೂಡೋದಕ್ಕೆ ಮನೆಯನ್ನ ಬಿಟ್ಕೊಟ್ಟಿದ್ದು ಅದೆಲ್ಲವೂ ಕೂಡ ಚರ್ಚೆಗಳಾಗ್ತದೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಿನ್ನೆ ವಿಠಲ್ ಗೌಡ ಹೆಸರು ಕೇಳಿ ಬರುತ್ತೆ. ವಿಠಲ್ ಗೌಡ ಯಾರು ಅಂತಂದ್ರೆ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರ ಸಹೋದರ, ಅಂದ್ರೆ ಸೌಜನ್ಯಾಳ ಮಾವ ವಿಠಲ್ ಗೌಡನ ಹೆಸರು ಕೇಳಿ ಬಂದಿರುವಂತದ್ದು. ಯಾವ ರೀತಿಯಾಗಿ ಅನ್ನೋದಾದ್ರೆ, ನಿನ್ನೆ ಎಸ್ಐಟಿ ಕಚೇರಿಯಿಂದ ಚಿನ್ನಯ್ಯನನ್ನ 7 ಗಂಟೆ ಸುಮಾರಿಗೆ ಕರ್ಕೊಂಡು ಹೊಡ್ತಾರೆ. ಉಜಿರೆಯಲ್ಲಿರುವಂತಹ ಹಳ್ಳಿ ಮನೆ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸುಮಾರು 2 ಗಂಟೆ ಕಾಲ ಒಂದು
ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಶ್ರೀಪಾದ್. ಅಲ್ಲಿ ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು ಅನ್ನೋದಾದ್ರೆ 6 ತಿಂಗಳ ಹಿಂದೆ, ಅಂದ್ರೆ ಮಹೇಶ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಈತನನ್ನ ಚಿನ್ನಯ್ಯನನ್ನ ಇಲ್ಲಿಗೆ ಉಜ್ರೆಗೆ ಕರೆಸಿಕೊಂಡು ಉಜ್ರೆಯಲ್ಲಿರುವಂತಹ ಹಳ್ಳಿ ಮನೆಯಲ್ಲಿ ಒಂದು ರೂಮನ್ನ ಬುಕ್ ಮಾಡಿ ಆ ರೂಮಲ್ಲಿ ಇರಿಸಲಾಗಿತ್ತು. ಆ ರೂಮಲ್ಲಿ 1 ದಿನ ಕಾಲ ಚಿನ್ನಯ್ಯ ಇದ್ದ. ಆ ಸಂದರ್ಭದಲ್ಲಿ ವಿಠಲ್ಗೌಡ, ಜಯಂತ್ ಮತ್ತೆ ಗಿರೀಶ್ ಮಟ್ಟಣ್ಣವರು ಇವರು 3 ಜನ ಬಂದು ಚಿನ್ನಯ್ಯನ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಯಾವ ರೀತಿಯಾದಂತಹ ಮಾತುಕತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದ್ರೆ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 1 ದಿನ ತಂಗಿದ್ದು, ಇಲ್ಲಿ 1 ದಿನ ಚರ್ಚೆಯನ್ನ ಮಾಡಿ ಆ ಬಳಿಕ ಚಿನ್ನಯ್ಯ ತಿಮರೋಡಿ ಅವರ ಮನೆಗೆ ಹೋಗ್ತಾನೆ, ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಅನ್ನೋದು ಈಗ ಎಸ್ಐಟಿಗೆ ಸಿಕ್ಕಿರುವಂತಹ ಮಾಹಿತಿ. ಇದು ಖುದ್ದು ಚಿನ್ನಯ್ಯನೇ ಕೊಟ್ಟಿರುವಂತಹ ಮಾಹಿತಿಯನ್ನ ಹಿನ್ನೆಲೆಯಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಯಾವ ರೂಮಲ್ಲಿದ್ರು, ಯಾವ ರೂಮ್ನಲ್ಲಿ ಎಷ್ಟೊತ್ತು ಯಾರೆಲ್ಲ ಬಂದಿದ್ರು, ಯಾವ ಸಮಯದಲ್ಲಿ ಬಂದಿದ್ರು, ಇದೆಲ್ಲದರ ಬಗ್ಗೆ ಸ್ಥಳ ಮಹಾಜರನ್ನ ಮಾಡಿ ಸುಮಾರು 9 ಗಂಟೆ 15 ನಿಮಿಷಕ್ಕೆ ಒಂದು ತನಿಖೆಯನ್ನ ಮಹಾಜರ ಪ್ರಕ್ರಿಯೆಯನ್ನ ಮುಗಿಸಿ ವಾಪಸ್ ಎಸ್ಐಟಿ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಆ ಒಂದು ಹೋಟೆಲ್ ನಲ್ಲಿರುವಂತಹ ಸಿಸಿಟಿವಿ ಡಿವಿಆರ್ ಅನ್ನ ಸೀಸ್ ಮಾಡ್ತಾರಾ ಅಂತೇಳಿ ಒಂದಷ್ಟು ಕುತೂಹಲ ಇತ್ತು. ಆದ್ರೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಸೀಸ್ ಮಾಡಿಲ್ಲ. ಆದ್ರೆ ಅಲ್ಲಿ ಆತನ ರೂಮ್ ಅಲ್ಲಿ ಇದ್ದ ಅಂತ ಹೇಳ್ತಾರಲ್ಲ, ಆ ಒಂದು ಜಾಗದಲ್ಲಿ ಮಾತ್ರ ಸ್ಥಳ ಮಹಾಜರನ್ನ ಮಾಡಿ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಆತನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರಾ ಅಥವಾ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮುಗಿಸ್ತಾರಾ ಅನ್ನೋದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಷ್ಟು ದಿನ ಜಯಂತ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ ಅವರ ಹೆಸರ ಜೊತೆಲಿ ಈಗ ವಿಠಲ್ ಗೌಡನ ಹೆಸರು ಕೂಡ ತಳಕಾಕೊಂಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗೆ.